ಗುಡ್ ಮಾರ್ನಿಂಗ್ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಡೇ 3. ಸೊ ಇವತ್ತು ನಾವು ಬಾದಲ್ ಸಿಂಗಿ ಟೋಲ್ ಪ್ಲಾಜಾ ಅಂತ ಒಂದು ಜಾಗದಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬೀಡ್ ಅಂತ ಒಂದು ಜಾಗ ಇದು ಮಹಾರಾಷ್ಟ್ರದಲ್ಲಿ. ಇವತ್ತು ನಾವು ಉಜ್ಜೈನ್ವರೆಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೈಟ್ ಒಂದು 1:32 ಆ ಥರ ತಲುಪ್ಬೋದು. ಸೊ ಲೆಟ್ಸ್ ಗೋ. ಬೋರ್ಡ್ ನೋಡಿ, ಹಿಂದೆ ದೂರ 138 ದೂರ ಹಿಂದೆ ಸೋಲೋ ಆಗಿಬಿಟ್ಟಿದ್ದೀವಿ. ಬಾಯ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ, ಡಾಮಿನಾರ್ ಹಿಂದೆ ಇದೆ, ನಾನು ಇಲ್ಲಿದ್ದೀನಿ. ಸೊ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಬಟ್ ಎಲ್ಲ ಒಂದು ಕಡೆ ಸ್ಟಾಪ್ ಮಾಡಿ ಇವಾಗ ಒಂದು ಸನ್ಸೆಟ್ಟಿಗೆ ಒಂದು ಕಡೆ ರೆಸ್ಟ್ ಮಾಡಿ ಸೀದಾ ಹೊಡೆಯೋದೆ. ರೈಡ್ ಇಸ್ ಗೋಯಿಂಗ್ ಗುಡ್. ನೋಡಿ ನಮ್ಮ ಸಾಗರ್ ಅವ್ರದ್ದು ಜರಿಕಾಯನ್ನ ಯಾವ ಥರ ಹೆಲ್ಪ್ ಆಗ್ತಾ ಇದೆ ಅಂತ. भैया आपका नाम? अंकुश है. इतना मुझे बहुत इतना तेज चलते जाना कितना दूर रहता है? हम लद्दाख जा रहे हैं. लद्दाख? हाँ. कर्नाटक से मैसूर. हाँ. हम आते हैं ना मैसूर से. हाँ. गाड़ी है हमारा. गाड़ी है? क्या गाड़ी है? लॉरी. ओ हम मैसूर से. ಆಲ್ಮೋಸ್ಟ್ ನೋಡಿದ್ರು ಒಂದು ಸ್ವರ್ಗನ. ಸಾಗರ್ ಇವತ್ತು ಒಂದು ಆಲ್ಮೋಸ್ಟ್ ಒಂದು ಸ್ವರ್ಗ ನೋಡಿದ್ರು ಇವಾಗ. ನೈಟ್ ರೈಡ್ ಸ್ಟಾರ್ಟ್ ಆಗಿದೆ. ನೈಟ್ ಟೈಮ್ ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತೆ, ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಒಂದು 2-3 ಅವರ್ಸ್ ನಾವು ಓಡಿಸ್ತಾ ಇದ್ದೀವಿ. ಇದಾದಮೇಲೆ ಅಂತ ಒಂದು ಡಿನ್ನರ್ಗೆ ಅಂತ ಒಂದು ಸ್ಟಾಪ್ ಆಗ್ತೀವಿ. ಇಲ್ಲಿ ನೋಡಿ ಒಂದು ಬ್ಯೂಟಿಫುಲ್ ಮಾರ್ಕೆಟಿಂಗ್ ತೋರಿಸ್ತೀನಿ ನಿಮಗೆ. एकदम फाइन सर, सुपर. आप लोगों का 5 जन का जो टीम है ना, एकदम बिल्कुल बढ़िया लग रहा है, फर्स्ट क्लास लग रहा है. आप सिरपुर अभी रिसेंट अभी आप लोग सिरपुर में पहुंच चुके हो. और ये दिस इज आवर होटल हेरिटेज वेज एंड नॉन वेज सर. ये एकदम नॉन वेज के लिए काफ़ी लोकप्रिय होटल है सर जी. जितने भी ऑन द वे वाले हैं यहाँ पर खाते पीते हैं. ಸೊ ಗೈಸ್, ಇಲ್ಲಿ ಊಟ ಮುಗಿಸ್ಕೊಂಡು ಇವಾಗ ಹೊಡಿತಾ ಇದ್ದೀವಿ. ಉಜ್ಜಯಿನಿ ಇನ್ನು 270 किलोमीटर्स ಬಾಕಿ ಇದೆ. ಸೊ ಸ್ಟೇ ಟ್ಯೂನ್. निक्की ಅವರು 3 लोग हैं. 3 लोगों को भी चैनल को वीडियोस देखना है. ये स्नैप में मोटो ये सागर और ये ना अच्छा लड़का जो स्टाइल में वो सैंडी ब्लॉग से एक्टर है. सैंडी ठीक है ना. तो साको चलो. ಡಿನ್ನರ್ ಮುಗಿಸ್ಕೊಂಡು ರೈಡ್ ಕಂಟಿನ್ಯೂ ಮಾಡ್ತಿದ್ದಂಗೆ ಒಂದು ಸಣ್ಣ ಸೀನ್ ಆಗೋಯ್ತು. ಒಂದು ಸ್ಮಾಲ್ ಆಕ್ಸಿಡೆಂಟ್ ಫಾರ್ ಅನಿಲ್ ಬಾಯ್ ಅಂತ. ಇದೆಯಲ್ಲ, ಇದೇ ಹೊಡೆದೋಯ್ತು. ಅದೊಂದು ಕ್ಲಾಂಪ್ ತಗೊಂಡ್ರೆ ಜಸ್ಟ್ ಟೋಲ್ ಹಿಂಗೆ ಟರ್ನ್ ಆಗ್ತೀವಲ್ವಾ, ನಾರ್ಮಲ್ ಬೈಕ್ ಆ ಕಡೆಯಿಂದ ಬರ್ತಾರಲ್ವಾ, ಆ್ಯಂಡ್ ಮುಂದೆ ಟ್ರಕ್ಸ್ ನಿಂತಿರ್ತಾರೆ. ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಬಂದ್ವಿ, ಮೇನ್ ರೋಡ್ ಟಚ್ ಆದ್ವಿ, ನಾಯಿ ಬಂತು. ಹಿಂಗೆ ಇದ್ದಿದ್ದು ಗಾಡಿ ಹಿಂಗೆ ಹಾರ್ಬಿಟ್ಟು ಹಿಂಗೆ ಬಿತ್ತು ಅನ್ಕೋ. ಹಾಂ, ಗಾಡಿ ಹಿಂಗೆ ಉಜ್ಕೊಂಡು ಮುಂದೆ ಬಂದ್ಬಿಡ್ತು. ಇವನಲ್ಲೇ ಬಿದ್ದು, ಆ ಗೇರ್ಸ್ ಇರೋದ್ರಿಂದ ಈ ಬಿದ್ದಿದ ತಕ್ಷಣ ತಲೆ ಫಸ್ಟ್ ಈ ಪಾರ್ಟ್ ಹಿಂಗೆ ಹೊಡೀತು ಕೆಳಗೆ ಫಟ್ ಅಂತ. ಸೀನ್ಗಳು ಆಗ್ತಾ ಇರತ್ತೆ, ಅದನ್ನ ಫೇಸ್ ಮಾಡ್ಕೊಂಡು ಮುಂದೆ ಹೋಗೋದೇ ಟ್ರಾವೆಲಿಂಗ್. ಇಲ್ಲಿಂದ ನಾನ್ ಸ್ಟಾಪ್ ರೈಡ್ ಮಾಡ್ತಾ ಇದ್ದೀವಿ. ಅರೌಂಡ್ 5 o'clock ಆ ಥರ ನಾವು ಉಜ್ಜಯಿನ್ ತಲುಪಿದ್ವಿ. ಬೆಳಗ್ಗೆ 5:30 ಆಯಿತು ಅನಿಸುತ್ತೆ. ಕೊನೆಗೂ ಡೆಸ್ಟಿನೇಷನ್ ರೀಚ್ ಆಗಿ ಕಾಯ್ತಾ ಇದ್ದೀವಿ. ಬಟ್ 5 ನಿಮಿಷದಿಂದ ಕಾಯ್ತಿದ್ದೀವಿ, ಲಿಫ್ಟ್ ಡೋರ್ ಓಪನ್ ಆಗ್ತಿಲ್ಲ. ಸೆಕೆಂಡ್ ಫ್ಲೋರ್ ಬರೋಕ್ಕೆ 10 ನಿಮಿಷ ತಗೋತಾ ಆಗಿದೆ ಲಿಫ್ಟು. ಉಜ್ಜಯಿನ್ ಮಹಾಕಾಳ್ ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು. ಬಟ್ ಇದೇನಕ್ಕೆ ಯುನೀಕ್ ಅಂದರೆ ಇದೊಂದೇ ಜ್ಯೋತಿರ್ಲಿಂಗ ಸೌತ್ ಫೇಸಿಂಗ್ ಇರುತ್ತೆ. ಮತ್ತು ಇಲ್ಲಿ
ಹೂಗಳಿಂದ ಅಲ್ಲ, ಭಸ್ಮದಿಂದ ಅಲಂಕಾರ ಮಾಡ್ತಾರೆ. ಸೊ ಉಜ್ಜೈನ್ ಮಹಾಕಾಲ್ ಸಿಗ್ನಿಫೈಸ್ ಟೈಮ್ ಆ್ಯಂಡ್ ಡೆತ್. ಅಲ್ಲಿ ಕಾರಿಡಾರ್ ಇದೆ, ಆ ಕಾರಿಡಾರಿಗೆ ನಮ್ಮನ್ನ ಬಿಟ್ಟಿಲ್ಲ. ಸೊ ಬಿಕಾಸ್ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ ಅಂತ ನಾಳೆ. ಸೊ ಜಸ್ಟ್ ಅಲ್ಲಿ ನೋಡಿಕೊಂಡು ಒಂಥರ ನೋಡಿದ್ರೆ ನಾ VIP ಅವ್ರು VIP ಅಂತಾನೆ ಅರ್ಥ ಆಗ್ತಿಲ್ಲ. ಹೋಗಿದ ಕಡೆ ಎಲ್ಲ ಪ್ರೆಸಿಡೆಂಟೇ ಬರ್ತಾರೆ. ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ. ಈಗ ಫೈನಲಿ ದರ್ಶನ ಆಗುತ್ತೆ ಇವತ್ತು. ದರ್ಶನ ಆಗುತ್ತೆ. ಬ್ಯೂಟಿ ನೆಕ್ಸ್ಟ್ ಲೆವೆಲ್ ಇದರಲ್ಲಿ ಇರೋದು ಮತ್ತೆ ಮಾಲ್ಡೋರು. ಇವೆಲ್ಲ ವ್ಲಾಗ್ಗಳು. ಸೊ ಇದು ಒಳ್ಳೆ ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಥರ ಇದೆ. ಇಲ್ಲಿ ಆ ಕಡೆ ಸೈಡು ಒಂದಿದೆ, ಇದು ಟೆಂಪಲಿಗೆ ಹತ್ರ. ಸೊ ಟೆಂಪಲ್ಗೆ ಹೋಗೋಕ್ಕೂ ಮುಂಚೆ ಬಾಯ್ಸ್ ಎಲ್ಲ ಒಂದೊಂದು ಸ್ವೀಟ್ ಹಾಕೋತಾ ಇದೀವಿ. ಓ ನೈ ಭಯ ಥೋड़ा ಜಲ್ದಿ ವಾಲ. ಇದೆಲ್ಲ ಜನ ಕ್ಯಾಮ್ರಾ ನೋಡ್ದಂಗೆ ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಈ ಕಾರ್ ತಗೊಬಂದು ಫುಲ್ ಮಿಸ್ಟೇಕ್ ಆಗೋಯ್ತು ಡಿಸಿಷನ್ನು. ತುಂಬ ಟಾಸ್ಕ್ ಇದೆ. ಬಟ್ ಸ್ಟಿಲ್ ಬಾಯ್ಸ್ ಮ್ಯಾನೇಜ್ ಟ್ರಾನ್ಸ್ಪೋರ್ಟೇಷನ್. ಉಜ್ಜೈನ್ ಮಹಾಕಾಲ್ ದರ್ಶನ ಮುಗೀತು. ವಾಪಸ್ ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಆಗಿದೆ. ಎಷ್ಟೋ ಜಾಗಕ್ಕೆ ಹೋಗೋಕ್ಕಾಗಿಲ್ಲ ಬಿಕಾಸ್ ಪ್ರೆಸಿಡೆಂಟ್ ಬರ್ತಾ ಇರೋದ್ರಿಂದ. ಸೊ ಹಂಗೆ ಟೆಂಪಲ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಉಜ್ಜೈನ್ ಮಹಾಕಾಲ್ ದರ್ಶನ ಮುಗೀತು. ಟೆಂಪಲ್ ಒಳಗಡೆ ಜಾಸ್ತಿ ರೆಕಾರ್ಡಿಂಗ್ ಎಲ್ಲ ಇಲ್ಲ. ಸೊ ಹೋದ್ವಿ, ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ನಾಳೆಯಿಂದ ಇಲ್ಲಿಂದ ಮತ್ತೆ ನಮ್ಮ ಲದಾಖ್ ಜರ್ನಿ ಕಂಟಿನ್ಯೂ ಆಗುತ್ತೆ. ನಾಳೆ ಇಲ್ಲಿಂದ ಆಗ್ರಾವರೆಗೆ ಹೋಗ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಇನ್ನೇನು ಮೌಂಟೇನ್ಸ್ ಹತ್ರ ಬರೋಕ್ಕಾಯಿತು. ಹೋಗ್ತಾ ಹೋಗ್ತಾ ವ್ಲಾಗ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಐ ಆಮ್ ಸೈನಿಂಗ್ ಆಫ್ ಫ್ರಮ್ ದಿಸ್ ವ್ಲಾಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಅಂಟಿಲ್ ದೆನ್, ಹರ್ ಹರ್ ಮಹಾದೇವ್. ಓಂ ನಮಃ ಶಿವಾಯ.